ಗುಡ್ ಆಫ್ಟರ್ನೂನ್ ಮೈ ಡಿಯರ್ ಸ್ಟೂಡೆಂಟ್ಸ್. ನೋಡಿ, ಈಗಾಗಲೇ ನಿಮ್ಮ ವಾಟ್ಸಪ್ ಗ್ರೂಪಲ್ಲಿ ನಾನು 2 ಪ್ರಾಬ್ಲಮ್ಸನ್ನು ಶೇರ್ ಮಾಡಿದ್ದೆ. ಅದರಲ್ಲಿ ಮೊದಲನೇ ಪ್ರಾಬ್ಲಮ್ ಈಗ ನಾವು ಸಾಲ್ವ್ ಮಾಡೋಣ. RIL ಲಿಮಿಟೆಡ್ ಅಂತಂದರೆ ರಿಲಯನ್ಸ್ ಇಂಡಿಯಾ ಲಿಮಿಟೆಡ್ ಅಂತ. ಓಕೆ, ಶಾರ್ಟ್ ಫಾರ್ಮ್ ಅದು. ರಿಲಯನ್ಸ್ ಇಂಡಿಯಾ ಲಿಮಿಟೆಡ್ opts for the following capital structure. ಸೊ ಆ ಕಂಪನಿಲಿ ಇರ್ತಕ್ಕಂಥ ಕ್ಯಾಪಿಟಲ್ ಸ್ಟ್ರಕ್ಚರ್ ಅನ್ನ ನಿಮಗೆ ಕೊಟ್ಟಿದ್ದಾರೆ ಪ್ರಾಬ್ಲಮ್ ಅಲ್ಲಿ. ಏನಪ್ಪಾ ಕ್ಯಾಪಿಟಲ್ ಸ್ಟ್ರಕ್ಚರ್ ಇರೋದು ಅಂತಂದ್ರೆ, ಈಕ್ವಿಟಿ ಶೇರ್ಸ್ ಇದೆ, 1 ಲಕ್ಷ ಶೇರ್ಸ್ ಇದಾವೆ, ರೈಟ್? 1 ಲಕ್ಷ ಶೇರ್ಸ್ ನೋಡಿ. ಆ 1 ಲಕ್ಷ ಶೇರ್ಸ್ ಟೋಟಲ್ ಕ್ಯಾಪಿಟಲ್ ಅಮೌಂಟು 50 lakhs, 50 ಲಕ್ಷ. So that means here the price per share, equity price per share ಎಷ್ಟಿದೆ? 50 rupees ಇದೆ ಅಲ್ವಾ? 50 rupees ಇದೆ. Then 15% ಇಲ್ಲಿ 1.5 ಅಂತ ಇದೆ. ಆಕ್ಚುಲಿ ಅದು 15%, ಅದು 15% ಅಂತ ತಗೊಳ್ಳಿ. 15% ಡಿಬೆಂಚರ್ಸ್ ಅಮೌಂಟ್ ಎಷ್ಟಿದೆ? 50 lakhs ಇದೆ. So here the proportion or the ratio of capital structure between equity and debentures is 50-50 alva. 0.5 0.5 50-50 ಇದೆ. Total 1 crore. The company is expected to declare a dividend of rupees 5 per share. ಕಂಪನಿ ಏನು ಡಿಸೈಡ್ ಮಾಡಿದೆ, ಡಿವಿಡೆಂಡ್ ಅನ್ನ 5 rupees per share ಕೊಡಬೇಕು ಅಂತ ಡಿಸೈಡ್ ಮಾಡ್ತಾ ಇದೆ ಕಂಪನಿ. ಡಿವಿಡೆಂಡ್. The market price per share is rupees 50. Market price per share MPS 50 rupees ಅಂತ ಹೇಳ್ತಾ ಇದ್ದಾರೆ ಅಲ್ವಾ? ಹಾಗೇನೆ the dividend is expected to grow at 10%. ಗ್ರೋತ್ ರೇಟ್ ನೋಡಿ, ಡಿವಿಡೆಂಡ್ ಅಲ್ಲಿ ಗ್ರೋತ್ ರೇಟ್, ಡಿವಿಡೆಂಡ್ ಏನಾಗುತ್ತೆ, ಗ್ರೋತ್ ರೇಟ್ ಅವ್ರು ಎಸ್ಟಿಮೇಟ್ ಮಾಡಿದ್ದಾರೆ ಎಷ್ಟಪ್ಪ ಅಂತಂದ್ರೆ, ದಟ್ ಈಸ್ the growth rate in dividend is 10%. ಡಿವಿಡೆಂಡ್ ಗ್ರೋತ್ ರೇಟ್ 10% ಅಂತ ಹೇಳ್ತಾ ಇದ್ದಾರೆ. ಇಷ್ಟು ಮಾಹಿತಿಯಿಂದ ನೀವೇನ್ ಮಾಡಬೇಕು, ಕಂಪ್ಯೂಟ್ ವೆಯ್ಟೆಡ್ ಆವರೇಜ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಫಾರ್ ರಿಲಯನ್ಸ್ ಇಂಡಿಯಾ ಲಿಮಿಟೆಡ್ ಅಸ್ಯೂಮಿಂಗ್ ದಟ್ ದ ಟ್ಯಾಕ್ಸ್ ಬ್ರಾಕೆಟ್ ಆಫ್ ದಿ ಕಂಪನಿ ಈಸ್ 50%. ನೋಡಿ, ಕಂಪನಿ 50% ಟ್ಯಾಕ್ಸ್ ಅನ್ನ ಪೇಮೆಂಟ್ ಮಾಡಬೇಕು. ಸೊ ಕಂಪನಿ ಈಸ್ ನೌ ಇನ್ ದ ಟ್ಯಾಕ್ಸ್ ಬ್ರಾಕೆಟ್ ಆಫ್ 50%, ರೈಟ್? ಸೊ ನೋಡಿ, ನೀವು ಇಲ್ಲಿ ವೆಯ್ಟೆಡ್ ಆವರೇಜ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಮಾಡಿ ಅಂತ ಅವ್ರು ಕೇಳ್ತಾ ಇರೋದು. ಆದ್ರೆ ವೆಯ್ಟೆಡ್ ಆವರೇಜ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ನಮಗೆ ಏನೇನು ಗೊತ್ತಾಗಬೇಕು? ಪ್ರಪೋರ್ಷನ್ ಗೊತ್ತಾಗಬೇಕು. ನೋಡಿ, ಪ್ರಪೋರ್ಷನ್ ಈಗಾಗಲೇ ನಾವು ಕ್ಯಾಲ್ಕುಲೇಟ್ ಮಾಡಿದೀವಿ. 50% 50%, 50-50 0.50 0.50. ಅದಾದ್ಮೇಲೆ ನೆಕ್ಸ್ಟ್ ಏನ್ ಬೇಕು? ಕ್ಯಾಪಿಟಲ್ ಸೋರ್ಸ್ ಫಂಡ್ಸ್ ಎಷ್ಟಿದೆ ಅದು ಮಾಹಿತಿ ಕೊಟ್ಟಿದ್ದಾರೆ ಅವರೇ. ಸೊ ಈ ಇನ್ಫಾರ್ಮೇಶನ್ ಬಳಸ್ತೀವಿ. ಇನ್ನೊಂದು ಏನ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಬೇಕಪ್ಪ ಅಂತಂದ್ರೆ, ಆಫ್ಟರ್ ಟ್ಯಾಕ್ಸ್ ಕಾಸ್ಟ್ ಆಫ್ ಕ್ಯಾಪಿಟಲ್. ಆಫ್ಟರ್ ಟ್ಯಾಕ್ಸ್ ಕಾಸ್ಟ್ ಆಫ್ ಕ್ಯಾಪಿಟಲ್ ನಮಗೆ ಗೊತ್ತಾಗಬೇಕು. ಆಫ್ಟರ್ ಟ್ಯಾಕ್ಸ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಕೊಟ್ಟಿದಾರ ಪ್ರಾಬ್ಲಮ್ ಅಲ್ಲಿ ಎಲ್ಲಾದ್ರೂ ಇದೆಯಾ? ಆಫ್ಟರ್ ಟ್ಯಾಕ್ಸ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಇದೆಯಾ? ಎಸ್, ಓಕೆ. ಪ್ರಾಬ್ಲಮ್ ಅಲ್ಲಿ ಆಫ್ಟರ್ ಟ್ಯಾಕ್ಸ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಎಲ್ಲೂ ಕೂಡ ಕೊಟ್ಟಿಲ್ಲ. ಸೊ ನೀವು ಅದನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಅಂದ್ರೆ ಇಲ್ಲಿ ಕಾಸ್ಟ್ ಆಫ್ ಈಕ್ವಿಟಿ ಕೂಡ ಕ್ಯಾಲ್ಕುಲೇಟ್ ಮಾಡಬೇಕು, ಕಾಸ್ಟ್ ಆಫ್ ಡೆಟ್, 2 ಸೋರ್ಸ್ ಆಫ್ ಫಂಡ್ಸ್ ಇದೆ ಅಲ್ವಾ? ಕಾಸ್ಟ್ ಆಫ್ ಈಕ್ವಿಟಿ, ಕಾಸ್ಟ್ ಆಫ್
ಡೆಟ್ ಎರಡನ್ನು ಕೂಡ ನೀವು ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತೆ. ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀರಾ? ಮೊದಲು ನಾವು ಈಕ್ವಿಟಿ ಶೇರ್ ಕ್ಯಾಪಿಟಲ್ ಕಾಸ್ಟ್ ಆಫ್ ಈಕ್ವಿಟಿ ಕ್ಯಾಲ್ಕುಲೇಟ್ ಮಾಡ್ಬೋದಾದ್ರೆ ಹೇಗೆ ಮಾಡ್ಬೋದು ಅಂತಂದ್ರೆ ನೋಡಿ, ನಿಮಗೆ ಫಾರ್ಮುಲಾ ಇದೆ. ಕಾಸ್ಟ್ ಆಫ್ ಈಕ್ವಿಟಿ ಫಾರ್ಮುಲಾ, ಕಾಸ್ಟ್ ಆಫ್ ಈಕ್ವಿಟಿ ಈಸ್ ಈಕ್ವಲ್ ಟು, ಇಲ್ಲಿ ಯಾವ ಮೆಥಡ್ ಅಪ್ಲೈ ಮಾಡ್ತೀರಾ? ಎಸ್, ಯಾವ ಮೆಥಡ್ ಅಪ್ಲೈ ಮಾಡ್ತೀರಾ? ಕಾಸ್ಟ್ ಆಫ್ ಈಕ್ವಿಟಿ ಕ್ಯಾಲ್ಕುಲೇಟ್ ಮಾಡಬೇಕು. ಯಾವ ಮೆಥಡ್ ಅಪ್ಲೈ ಮಾಡಿದ್ರೆ ಬರುತ್ತೆ? ಎಸ್ ಹೇಳಿ. ಡಿವಿಡೆಂಡ್ ಡಿವೈಡ್ ಬೈ ಮಾರ್ಕೆಟ್ ಪ್ರೈಸ್ ಪರ್ ಶೇರ್ ಇಂಟು ಅಲ್ಲ ಕಣದು, ಇಂಟು ಅಲ್ಲ, ಪ್ಲಸ್ ಗ್ರೋತ್ ರೇಟ್. ಇದು ಯಾವ ಮೆಥಡ್ ಅಪ್ಪ ಲೋಕೇಶ್? ಯಾವ ಮೆಥಡ್ ಇದು? ಲೋಕೇಶ್ ಹೇಳ್ತಾ ಇದ್ದೇನೆ, ಕಾಸ್ಟ್ ಆಫ್ ಈಕ್ವಿಟಿ ಇಸ್ ಈಕ್ವಲ್ ಟು ಡಿವಿಡೆಂಡ್ ಡಿವೈಡ್ ಬೈ ಮಾರ್ಕೆಟ್ ಪ್ರೈಸ್ ಪರ್ ಶೇರ್ ಇಂಟು ಅಲ್ಲ, ಸ್ವಲ್ಪ ಚೇಂಜ್ ಮಾಡ್ಕೋ, ಪ್ಲಸ್ ಗ್ರೋತ್ ರೇಟ್. ಈ ಫಾರ್ಮುಲಾ ಅಪ್ಲೈ ಮಾಡಿ ಸರ್, ನಿಮಗೆ ಆನ್ಸರ್ ಸಿಕ್ಕುತ್ತೆ ಕಾಸ್ಟ್ ಆಫ್ ಈಕ್ವಿಟಿ. ಇದು ಯಾವ ಮೆಥಡ್ ಅಪ್ಪ? ಅದೇ ಕಾಸ್ಟ್ ಆಫ್ ಈಕ್ವಿಟಿಲಿ ಯಾವ ಮೆಥಡ್? ನೀನ್ ಹೇಳಿರೋ ಫಾರ್ಮುಲಾ ಯಾವ ಮೆಥಡ್? ಅರ್ನಿಂಗ್ ಪ್ರೈಸ್ ಮೆಥಡ್. ಬಟ್ ನಿನ್ ಫಾರ್ಮುಲಾದಲ್ಲಿ ಡಿವಿಡೆಂಡ್ ಡಿವೈಡ್ ಬೈ ಮಾರ್ಕೆಟ್ ಪ್ರೈಸ್ ಪರ್ ಶೇರ್ ಪ್ಲಸ್ ಗ್ರೋತ್ ರೇಟ್ ಅಂತ ಹೇಳಿದ್ಯಾ? ಡಿವಿಡೆಂಡ್ ಪ್ರೈಸ್ ರೇಷಿಯೋ ಇದು, ರೈಟ್? ಡಿವಿಡೆಂಡ್ ಪ್ಲಸ್ ಗ್ರೋತ್ ಮಾಡಲ್, ಡಿವಿಡೆಂಡ್ ಪ್ರೈಸ್ ರೇಷಿಯೋ ಪ್ಲಸ್ ಗ್ರೋತ್. ಓಕೆ, ಸೊ ಸೆಕೆಂಡ್ ಮೆಥಡ್ ಅನ್ನು ನಾವಿಲ್ಲಿ ಅಪ್ಲೈ ಮಾಡಿದ್ರೆ ಬರುತ್ತೆ. ಸಾರಿ, ಫಸ್ಟ್ ಮೆಥಡ್ ಅನ್ನು ಇಲ್ಲಿ ಅಪ್ಲೈ ಮಾಡಬೇಕು. ಭವ್ಯಶ್ರೀ ಕರೆಕ್ಟ್ ಆಗಿದೆ. ಫಾರ್ಮುಲಾ ಪ್ರಕಾರ ವ್ಯಾಲ್ಯೂಸ್ ಅನ್ನ ಬರೀತಾ ಹೋಗಿ. ನೋಡಿ, 5 rupees ಡಿವಿಡೆಂಡ್ ಪರ್ ಶೇರ್ ಡಿವೈಡ್ ಬೈ ಮಾರ್ಕೆಟ್ ಪ್ರೈಸ್ 50 rupees ಪರ್ ಶೇರ್ ಇದೆ, ಪ್ಲಸ್ ಗ್ರೋತ್ ರೇಟ್ ಅವ್ರು ಹೇಳಿದ್ದು 10% ಅಂತ ಹೇಳಿದ್ರು. ಸೊ 0.10. therefore cost of equity is equal to 5 divided by 50, 0.1. 0.1 ಪ್ಲಸ್ ಗ್ರೋತ್ ರೇಟ್ 0.10 ಅಲ್ವಾ? ಕಾಸ್ಟ್ ಆಫ್ ಈಕ್ವಿಟಿ ಎಷ್ಟಪ್ಪ? 0.20 ಆಯಿತು. ಸೊ ಹಿಯರ್ ಕಾಸ್ಟ್ ಆಫ್ ಈಕ್ವಿಟಿ ಈಸ್ 20%. ಓಕೆ, ಕಾಸ್ಟ್ ಆಫ್ ಈಕ್ವಿಟಿ ಪ್ರಾಬ್ಲಮ್ ಅಲ್ಲಿ 20% ಆಗುತ್ತೆ. ನೆಕ್ಸ್ಟ್ ನೋಡ್ಕೊಳ್ಳಿ, ಏನ್ ಪ್ರಾಬ್ಲಮ್ ಇದೆ, ಏನ್ ಇನ್ಫಾರ್ಮೇಶನ್ ಇದೆ. ಕಾಸ್ಟ್ ಆಫ್ ಡೆಟ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು. 15% ಇಲ್ಲಿ ಏನು ರೇಟ್ ಹೇಳಿರೋದವರು, ಇಂಟ್ರೆಸ್ಟ್ ರೇಟ್. 15% ಡಿಬೆಂಚರ್ಸ್ ಇದಾವೆ. ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀರಾ ಕಾಸ್ಟ್ ಆಫ್ ಡೆಟ್? ನೋಡಿ, ಕಂಪನಿ 50% ಟ್ಯಾಕ್ಸ್ ಕಟ್ಟಬೇಕಾಗಿದೆ. ಕಾಸ್ಟ್ ಆಫ್ ಡೆಟ್ ಹೇಗೆ ಮಾಡ್ತೀರಾ? ಯಾವ ಫಾರ್ಮುಲಾ ಯೂಸ್ ಮಾಡ್ತೀರಾ ಅಂತಂದ್ರೆ, ಇಯರ್ ರೇಟ್ ಆಫ್ ಇಂಟ್ರೆಸ್ಟ್ ಇಂಟು 1 ಮೈನಸ್ ಟ್ಯಾಕ್ಸ್ ರೇಟ್. ಈ ಫಾರ್ಮುಲಾ ಅಪ್ಲೈ ಮಾಡಿದ್ರೆ ನಿಮಗೆ ಕಾಸ್ಟ್ ಆಫ್ ಡೆಟ್ ಬರುತ್ತೆ. ನೋಡಿ, ಕಾಸ್ಟ್ ಆಫ್ ಡೆಟ್ ಈಸ್ ಈಕ್ವಲ್ ಟು ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟು? 15%, 0.15 ಮಲ್ಟಿಪ್ಲೈ ಬೈ 1 ಮೈನಸ್ ಟ್ಯಾಕ್ಸ್ ರೇಟ್. ಟ್ಯಾಕ್ಸ್ ರೇಟ್ 50% ಅಂತ ಹೇಳ್ತಾ ಇದಾರಲ್ವಾ? 0.5. ಕಾಸ್ಟ್ ಆಫ್ ಡೆಟ್ ಈಸ್ ಈಕ್ವಲ್ ಟು
0.15 into 0.05, sorry, 0.5. Therefore, finally, the cost of debt will be ಎಷ್ಟು 0.075 ಆಗುತ್ತೆ. ಓಕೆ, ಆರ್ 7.5%, 7.5% ಆಗುತ್ತೆ. ನೋಡಿ, ಈಗ ಪ್ರಾಬ್ಲಮ್ ಅಲ್ಲಿ ನಮಗೆ ಕಾಸ್ಟ್ ಆಫ್ ಈಕ್ವಿಟಿ ಮತ್ತೆ ಕಾಸ್ಟ್ ಆಫ್ ಡೆಟ್ ಎರಡನ್ನೂ ಕೂಡ ಕೊಟ್ಟಿರಲಿಲ್ಲ. ಈಗ ನಾವು ಕ್ಯಾಲ್ಕುಲೇಷನ್ ಮಾಡಿದೀವಿ. ಕಾಸ್ಟ್ ಆಫ್ ಈಕ್ವಿಟಿ 20% ಬಂದಿದೆ, ಕಾಸ್ಟ್ ಆಫ್ ಡೆಟ್ 7.5% ಬಂದಿದೆ. ರೈಟ್. ಇನ್ನು ಪ್ರಪೋರ್ಷನ್ ನಮಗೆ ಗೊತ್ತೇ ಇದೆ, 50% 50% ಅಲ್ವಾ. ಪ್ರಪೋರ್ಷನ್ 0.5 0.5 50 ಇರೋದ್ರಿಂದ ಈಕ್ವಲ್. ಓಕೆ, ಸೊ ನೆಕ್ಸ್ಟ್ ಏನ್ ಮಾಡಿ, ಟೇಬಲ್ ಅನ್ನ ನೀವು ಪ್ರಿಪೇರ್ ಮಾಡಬೇಕಾಗುತ್ತೆ. ಬಹಳ ಸಿಂಪಲ್ ಆಗಿರ್ಬೋದು, ಟೇಬಲ್ ಪ್ರಿಪೇರ್ ಮಾಡಬೇಕು. ನೋಡಿ, ಈಕ್ವಿಟಿ ಶೇರ್ ಕ್ಯಾಪಿಟಲ್, ಎಸ್, ಈಕ್ವಿಟಿ ಶೇರ್ ಕ್ಯಾಪಿಟಲ್ ಟೋಟಲ್ ಸೋರ್ಸಸ್ ಎಷ್ಟಿದೆಪ್ಪ? 50 lakhs ಇರೋದು ಪ್ರಾಬ್ಲಮ್ ಅಲ್ಲಿ. ಹಾಗೆ ಡೆಟ್ ಕ್ಯಾಪಿಟಲ್ ಡಿಬೆಂಚರ್ಸು ಕೂಡ ನೋಡಿ, ಇಲ್ಲಿರೋದು ಡಿಬೆಂಚರ್ಸು 15% ಡಿಬೆಂಚರ್ಸ್, ಅದು 15% ಡಿಬೆಂಚರ್ಸ್ 50 lakhs ಇದೆ. ಇನ್ನು ಪ್ರಪೋರ್ಷನ್ ನಾವು ನೋಡ್ತಾ ಹೋಗೋಣ, 50-50 ಇದೆ ಅಲ್ವಾ. 50-50 ಪ್ರಪೋರ್ಷನ್. ಸೊ ಟೋಟಲ್ 1. ಇನ್ನು ಆಫ್ಟರ್ ಟ್ಯಾಕ್ಸ್ ಕಾಸ್ಟ್ ಅನ್ನ ನಾವೀಗ ಕ್ಯಾಲ್ಕುಲೇಟ್ ಮಾಡಿದೀವಿ. ಎಷ್ಟು? 20% ಕಾಸ್ಟ್ ಆಫ್ ಈಕ್ವಿಟಿ, ದಟ್ ಮೀನ್ಸ್ 0.20. ಇನ್ನು ಕಾಸ್ಟ್ ಆಫ್ ಡೆಟ್ 7.5%, 0.075. ಓಕೆ, 0.075 ಆರ್ 7.5%. ಇನ್ನು ವೆಯ್ಟೆಡ್ ಕಾಸ್ಟ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. 0.5 ಇಂಟು 0.2 ಎಷ್ಟು ಬರುತ್ತೆ? 0.10 ಅಲ್ವಾ. ಅಗೇನ್ 0.5 ಇಂಟು 0.075 ಡಿಬೆಂಚರ್ಸ್ 0.0375. ಟೋಟಲ್ ಮಾಡಿ 0.1375 ಆರ್ 13.75%. ದಟ್ಸ್ ಆಲ್. ಸೊ ಈ ಪ್ರಾಬ್ಲಮ್ ಅಲ್ಲಿ ರಿಲಯನ್ಸ್ ಇಂಡಿಯಾ ಲಿಮಿಟೆಡ್ ಓವರ್ ಆಲ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಎಷ್ಟಪ್ಪ ಅಂತಂದ್ರೆ ನೋಡಿ, 13.75%. ಸ್ಟೂಡೆಂಟ್ಸ್ ಅರ್ಥ ಆಯ್ತಾ ಕ್ಯಾಲ್ಕುಲೇಷನ್? ಎಸ್. ಹಾಗೆ ನೆಕ್ಸ್ಟ್ ಪ್ರಾಬ್ಲಮ್ ನೋಡ್ತಾ ಹೋಗೋಣ. ಪ್ರಾಬ್ಲಮ್ ನಂಬರ್ 2 ನೋಡ್ತಾ ಹೋಗೋಣ. ಇಲ್ಲಿದೆ, ನಿಮ್ಮ ವಾಟ್ಸಪ್ ಗ್ರೂಪ್ ಅಲ್ಲಿ ಹಾಕಿದೆ ಆಗಲೇ ಸೆಕೆಂಡ್ ಪ್ರಾಬ್ಲಮ್. ಹಾ ನೋಡಿ, ಎಸ್. ಎ ಪೇಪರ್ ಕಂಪನಿ ಹ್ಯಾಸ್ ದಿ ಫಾಲೋಯಿಂಗ್ ಸ್ಪೆಸಿಫಿಕ್ ಕಾಸ್ಟ್ ಆಫ್ ಕ್ಯಾಪಿಟಲ್ along with indicated book and market value weights. ಬುಕ್ ವ್ಯಾಲ್ಯೂ ವೇಟ್ಸ್, ಮಾರ್ಕೆಟ್ ವ್ಯಾಲ್ಯೂ ವೇಟ್ಸ್ ಎರಡನ್ನೂ ಕೂಡ ಅವ್ರು ಕೊಟ್ಟಿದ್ದಾರೆ. ನೋಡಿ, ಇಲ್ಲಿ 4 ಕಾಲಮ್ ಇರತಕ್ಕಂಥ ಒಂದು ಟೇಬಲ್ ಅನ್ನ ಕೊಟ್ಟಿದ್ದಾರೆ. ಟೈಪ್ ಆಫ್ ಕ್ಯಾಪಿಟಲ್, ಕಾಸ್ಟ್ ಪರ್ಸೆಂಟೇಜ್ ಇದೆ, ಬುಕ್ ವ್ಯಾಲ್ಯೂ ವೇಟ್ಸ್ ಅದು ಕೂಡ ಪರ್ಸೆಂಟೇಜ್ ಹೇಳಿರೋದು, ಮಾರ್ಕೆಟ್ ವ್ಯಾಲ್ಯೂ ವೇಟ್ಸ್ ಅದು ಕೂಡ ಪರ್ಸೆಂಟೇಜ್ ಹೇಳಿದ್ದಾರೆ. ಸರಿನಾ? ನೋಡಿ, ಲಾಂಗ್ ಟರ್ಮ್ ಡೆಟ್ 5% ಇದೆ, ಬುಕ್ ವ್ಯಾಲ್ಯೂ ವೇಟ್ಸ್ 30%, ಮಾರ್ಕೆಟ್ ವ್ಯಾಲ್ಯೂ ವೇಟ್ಸ್ 25%. ನೋಡಿ, ಇಲ್ಲಿ ನಿಮಗೆ ಪರ್ಸೆಂಟೇಜ್ ಕನ್ಫ್ಯೂಷನ್ ಆದ್ರೆ ಏನ್ ಮಾಡಿ, 100 ರೂಪಿ ಅಂತ ಇದೆಯಲ್ಲ, 100 ಇದೆಯಲ್ಲ ಟೋಟಲ್, ಅದನ್ನ ಏನ್ ಮಾಡಿ 100 lakhs ಅಂತ ಅನ್ಕೊಳ್ಳಿ. 100 lakhs ಅಲ್ಲಿ 30% 30 lakhs, 100 lakhs ಅಲ್ಲಿ 20% 20 lakhs,
100 lakhs ಅಲ್ಲಿ 40%, 40 lakhs. 100 lakhs ಅಲ್ಲಿ ರಿಟರ್ನ್ ಅರ್ನಿಂಗ್ಸ್ 10%, 10 lakhs. ಈ ರೀತಿ ಏನಾದರೂ ಕೂಡ ನೀವು ನಂಬರ್ಸ್ ಅನ್ನ ಕನ್ವರ್ಟ್ ಮಾಡ್ಕೊಳ್ಬಹುದು. ಓಕೆ, ಹಾ, ನೋಡ್ತಾ ಹೋಗೋಣ. ಲಾಂಗ್ ಟರ್ಮ್ ಡೆಟ್ 5% ಕಾಸ್ಟ್ ಇದೆ. ಬುಕ್ ವ್ಯಾಲ್ಯೂ ವೇಟ್ಸ್ 30%, ಮಾರ್ಕೆಟ್ ವ್ಯಾಲ್ಯೂ ವೇಟ್ಸ್ 25%. ಪ್ರಿಫರೆನ್ಸ್ ಶೇರ್ಸ್ 10% ಕಾಸ್ಟ್ ಇದೆ. ಹಾಗೆ 20% ಬುಕ್ ವ್ಯಾಲ್ಯೂ ವೇಟ್ಸ್, ಮಾರ್ಕೆಟ್ ವ್ಯಾಲ್ಯೂ ವೇಟ್ಸ್ 17%. ಈಕ್ವಿಟಿ ಶೇರ್ಸ್ 12%, ಈಕ್ವಿಟಿ ಶೇರ್ಸ್ 12%, ಬುಕ್ ವ್ಯಾಲ್ಯೂ 40%, ಹಾಗೆ ಮಾರ್ಕೆಟ್ ವ್ಯಾಲ್ಯೂ 46%. ರಿಟೈನ್ಡ್ ಅರ್ನಿಂಗ್ಸ್ ನೋಡ್ತಾ ಹೋಗಿ 12% ಕಾಸ್ಟ್ ಇದೆ, ರೈಟ್? 12% ಕಾಸ್ಟ್. ಅದರಲ್ಲಿ ಬುಕ್ ವ್ಯಾಲ್ಯೂ ವೇಟ್ಸ್ 10%, ಮಾರ್ಕೆಟ್ ವ್ಯಾಲ್ಯೂ ವೇಟ್ಸ್ 12%. ನೋಡಿ, ನಾವು ವೆಯ್ಟೆಡ್ ಆವರೇಜ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಕ್ಯಾಲ್ಕುಲೇಟ್ ಮಾಡುವಾಗ ನಮಗೆ ಟೋಟಲ್ ಅಮೌಂಟ್ ಬೇಕಾಗಿಲ್ಲ ಅಲ್ವಾ? ಯೂಶುವಲಿ ನಾವು ಟೋಟಲ್ ಅಮೌಂಟ್ಸ್ ಅನ್ನು ಯಾಕೆ ತಗೋತೀವಿ? ನೀವು ಈಗ ಈಗ ತಾನೇ ನಾವು ಸಾಲ್ವ್ ಮಾಡಿರೋ ಪ್ರಾಬ್ಲಮ್ ನೋಡ್ಬೋದು. ನಮಗೆ ಟೋಟಲ್ ಅಮೌಂಟ್ಸ್, ಕ್ಯಾಪಿಟಲ್ ಅಮೌಂಟ್ಸ್ ಯಾವಾಗ ಬೇಕು? ಪ್ರಪೋರ್ಷನ್, ವೇಟ್ಸ್ ಕೊಟ್ಟಿಲ್ಲದೆ ಇರೋ ಪಕ್ಷದಲ್ಲಿ ಬೇಕಾಗುತ್ತೆ ಅಲ್ವಾ? ವೇಟ್ಸ್ ನಮಗೆ ಕೊಟ್ಟಿಲ್ಲ ಅಂತಂದ್ರೆ ಏನ್ ಬೇಕು? ನಮಗೆ ಆ ಫಂಡ್ಸ್ ಬೇಕಾಗುತ್ತೆ, ಡೀಟೇಲ್ಸ್ ಬೇಕಾಗುತ್ತೆ. ಆದ್ರೆ ಇವ್ರೇನ್ ಹೇಳ್ತಾ ಇದಾರೆ, ಪ್ರಾಬ್ಲಮ್ ಅಲ್ಲಿ ವೇಟ್ಸ್ ಅವರೇ ಕೊಟ್ಬಿಟ್ಟಿದ್ದಾರೆ. ಇದನ್ನ ನೀವು ಕ್ಯಾಲ್ಕುಲೇಷನ್ ಮಾಡೋ ಅಗತ್ಯ ಇಲ್ಲ. ಡೈರೆಕ್ಟ್ ಆಗಿ ವ್ಯಾಲ್ಯೂಸ್ ಅನ್ನ ಹಾಗೆ ತಗೊಂಡು ನೀವು ಕಾಸ್ಟ್ ಇಂದ ಮಲ್ಟಿಪ್ಲೈ ಮಾಡಿದ್ರೆ ನಿಮಗೆ ಆನ್ಸರ್ಸ್ ಬರುತ್ತೆ, ರೈಟ್? ಓಕೆ, ನೆಕ್ಸ್ಟ್ ಅಡ್ಜಸ್ಟ್ಮೆಂಟ್ ನೋಡೋಣ ಏನಿದೆ. ನಂಬರ್ 1, ಕ್ಯಾಲ್ಕುಲೇಟ್ ವೆಯ್ಟೆಡ್ ಆವರೇಜ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಯೂಸಿಂಗ್ ಬುಕ್ ವ್ಯಾಲ್ಯೂ ಅಂಡ್ ಮಾರ್ಕೆಟ್ ವ್ಯಾಲ್ಯೂ ವೇಟ್ಸ್. ಎರಡನ್ನೂ ಕೂಡ ಕ್ಯಾಲ್ಕುಲೇಟ್ ಮಾಡೋದು. ಬುಕ್ ವ್ಯಾಲ್ಯೂ ವೇಟ್ಸ್ ಮಾಡಬೇಕು, ಹಾಗೆ ಮಾರ್ಕೆಟ್ ವ್ಯಾಲ್ಯೂ ವೇಟ್ಸ್ ಕೂಡ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಹಾಗೆ ಸಜೆಸ್ಟ್ ಮಾಡಬೇಕು, ಏನು ಕಮೆಂಟ್ ಬರೀಬೇಕು. ವಿಚ್ ಆಫ್ ದಮ್ ಡು ಯು ಕನ್ಸಿಡರ್ ಬೆಟರ್ ಅಂಡ್ ವೈ? ಯಾವುದು ಅದರಲ್ಲಿ ಬೆಸ್ಟ್ ಒನ್, ಬೆಟರ್ ಒನ್, ಹಾಗೆ ರೀಸನ್ ಕೂಡ ಹೇಳಬೇಕು. ನೋಡಿ, ನಿಮಗೆ ಇರ್ತಕ್ಕಂಥ ಎರಡು ಕ್ಯಾಪಿಟಲ್ ಸ್ಟ್ರಕ್ಚರ್, ಬುಕ್ ವ್ಯಾಲ್ಯೂ ವೇಟ್ಸ್ ಮತ್ತೆ ಮಾರ್ಕೆಟ್ ವ್ಯಾಲ್ಯೂ ವೇಟ್ಸ್, ನೀವು ಆಪ್ಷನ್ಸ್ ನೋಡಿದಾಗ ಯಾವುದನ್ನ ಬೆಸ್ಟ್ ಅಂತ ನೀವು ಟ್ರೀಟ್ ಮಾಡ್ತೀರಾ? ಹೇಗೆ ಟ್ರೀಟ್ ಮಾಡ್ತೀರಾ? ಏನಾದರೂ ಕ್ರೈಟೀರಿಯಾಸ್ ಇದೆಯಾ ಅದಕ್ಕೆ ಸೆಲೆಕ್ಷನ್ ಮಾಡ್ಕೊಳ್ಳುವಾಗ? ಯೂಶುವಲಿ ಯಾವ ಬೇಸಿಸ್ ಮೇಲೆ ಇದು ಬೆಸ್ಟ್ ಅಂತ ನಾವು ಹೇಳ್ತೀವಿ? ಈ ಕ್ಯಾಪಿಟಲ್ ಸ್ಟ್ರಕ್ಚರ್ ಇದ್ರೆ ಓಕೆ, ಇದನ್ನ ಆಕ್ಸೆಪ್ಟಬಲ್ ಕ್ಯಾಪಿಟಲ್ ಸ್ಟ್ರಕ್ಚರ್, ಇದು ಈ ಕ್ಯಾಪಿಟಲ್ ಸ್ಟ್ರಕ್ಚರ್ ನಾವು ರಿಜೆಕ್ಟ್ ಮಾಡ್ತೀವಿ ಅಂತ ಯಾವ ರೀಸನ್ಸ್ ಇಂದ ನಾವು ಹೇಳ್ತಾ ಹೋಗ್ತೀವಿ? ಯಾವ ಬೇಸಿಸ್ ಮೇಲೆ ಹೇಳ್ತೀರಾ? ಯಾವ ಕ್ರೈಟೀರಿಯಾ ಮೇಲೆ ಹೇಳ್ತೀರಾ? ಯಾರಾದ್ರೂ ಹೇಳ್ಬೋದಾ? ಎಸ್, ನನ್ ಕ್ವಶನ್ ಅರ್ಥ ಐತೇನ್ರಪ್ಪ? ಹಲೋ, ಹಾ ಹೇಳಮ್ಮ ಉಮಾ. ಈಗ ಇಲ್ಲಿ ಎರಡು ಕ್ಯಾಪಿಟಲ್ ಸ್ಟ್ರಕ್ಚರ್ ಹೇಳ್ತಾ ಇದ್ದಾರೆ, ಯಾವುದು ಒಂದು ಬೆಸ್ಟ್ ಒನ್ ಅಂತ ನಾವು ಚೂಸ್ ಮಾಡಬಹುದು? ಅಂದ್ರೆ ಯಾವ ರೀಸನ್ಸ್ ಮೇಲೆ ಚೂಸ್ ಮಾಡಬಹುದು? ಏನಾದರೂ ರೀಸನ್ಸ್ ಇದೆಯಾ, ಹೇಳ್ತೀರಾ? ಈಗಾಗಲೇ ನೀವು ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಸಬ್ಜೆಕ್ಟ್ ಅಲ್ಲಿ ಕಲ್ತಿದ್ದೀರಿ ಯಾವ ಪ್ರಾಜೆಕ್ಟ್ ಅನ್ನು ಸೆಲೆಕ್ಟ್ ಮಾಡಬೇಕು ಹೇಗೆ ಅಂತ, ಅಲ್ವಾ? ಕ್ಯಾಪಿಟಲ್ ಸ್ಟ್ರಕ್ಚರ್ ಅಲ್ಲಿ ಯಾವುದು ಬೆಸ್ಟ್ ಸೂಟಬಲ್ ಒನ್ ಕ್ಯಾಪಿಟಲ್ ಸ್ಟ್ರಕ್ಚರ್ ಯಾವುದು? ಎರಡರಲ್ಲಿ ಇದು ಪರವಾಗಿಲ್ಲ, ಇದು ಬೆಸ್ಟ್, ಆಪ್ಷನ್ ಎ ಬೆಟರ್ ಅಥವಾ ಆಪ್ಷನ್ ಬಿ ಬೆಟರ್. ರೀಸನ್ಸ್ ಏನಿರ್ಬೋದು? ನಾವು ಕ್ಯಾಲ್ಕುಲೇಟ್ ಮಾಡ್ತಾ ಇರೋದು ಓವರ್ ಆಲ್ ಕಾಸ್ಟ್ ಆಫ್ ಕ್ಯಾಪಿಟಲ್, ಟೋಟಲ್ ಕಾಸ್ಟ್ ಆಫ್ ಕ್ಯಾಪಿಟಲ್, ಅಲ್ವಾ? ಹೇಳಿ ನೋಡೋಣ, ರೀಸನ್ ಏನಿರ್ಬೋದು, ಯಾವುದನ್ನ ಸೆಲೆಕ್ಟ್ ಮಾಡಬಹುದು ಅಂತ ಆಮೇಲೆ ಗೊತ್ತಾಗುತ್ತೆ. ಬಟ್ ರೀಸನ್ಸ್ ಹೇಳಿ ಅದಕ್ಕೆ.
ಅರ್ಥ ಆಗ್ಲಿಲ್ಲ? ಕ್ವಶನ್ ಅರ್ಥ ಆಗ್ಲಿಲ್ಲ? ಯಾಕೆ ಯಾರು ಮಾತಾಡ್ತಾ ಇಲ್ಲ? ಚಂದ್ರಕಲಾ ಅವರು ಹೇಳ್ತಾ ಇದ್ದಾರೆ ವೆಯ್ಟೆಡ್ ಆವರೇಜ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಪರ್ಸೆಂಟೇಜ್ ಮೇಲೆ. ಸರಿ, ವೆರಿ ಗುಡ್, ಒಳ್ಳೆ ಪಾಯಿಂಟ್ ಅನ್ನ ನೀವು ರೈಸ್ ಮಾಡಿದಿರಿ. ಪರ್ಸೆಂಟೇಜ್ ಜಾಸ್ತಿ ಇದ್ದದನ್ನ ಸೆಲೆಕ್ಟ್ ಮಾಡ್ತೀವಾ ಅಥವಾ ಕಡಿಮೆ ಇದ್ದದನ್ನ ಸೆಲೆಕ್ಟ್ ಮಾಡ್ತೀವಾ? ವೆರಿ ಗುಡ್, ಸೂಪರ್. ನೋಡಿ, ವೆಯ್ಟೆಡ್ ಆವರೇಜ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಪರ್ಸೆಂಟೇಜ್ ಕಡಿಮೆ ಯಾವ್ದಿರುತ್ತೆ ಅದನ್ನ ನಾವು ಸೆಲೆಕ್ಟ್ ಮಾಡಬೇಕು. ಯಾಕೆಂದ್ರೆ ಓವರ್ ಆಲ್ ಕಾಸ್ಟ್ ಕಡಿಮೆ ಇರಬೇಕು ಆರ್ಗನೈಸೇಷನ್ಗಲ್ವಾ? ಎಸ್, ವೆರಿ ಗುಡ್ ಚಂದ್ರಕಲಾ, ಕೀಪ್ ಇಟ್ ಅಪ್. ನೆಕ್ಸ್ಟ್ ನೋಡ್ತಾ ಹೋಗೋಣ, ಪ್ರಾಬ್ಲಮ್ ಸಾಲ್ವ್ ಮಾಡೋಣ. ಈಗ ನೋಡಿ, ಇನ್ನೊಂದು ಅಡ್ಜಸ್ಟ್ಮೆಂಟ್ ಇದೆ ಹಾಗೇನೆ. ಕ್ಯಾಲ್ಕುಲೇಟ್ ದಿ ವೆಯ್ಟೆಡ್ ಆವರೇಜ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಯೂಸಿಂಗ್ ಮೆಟೀರಿಯಲ್ ವೇಟ್ಸ್ ಇಫ್ the company intends to raise the needed funds using 50% long-term debt, 35% preference shares and 15% retained earnings. ನೋಡಿ, ಈಗ ಏನ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಇದೆ ಅದೇ ಕಾಸ್ಟ್ ಇರುತ್ತೆ, ಅದೇನು ಚೇಂಜ್ ಆಗಲ್ಲ. ಆದರೆ ಓವರ್ ಆಲ್ ಈ ವೇಟ್ಸ್ ಅಲ್ಲಿ ಸ್ವಲ್ಪ ಚೇಂಜಸ್ ಆಗುತ್ತೆ. ಪರ್ಸೆಂಟೇಜ್ ಆಫ್ ಕ್ಯಾಪಿಟಲ್ ಅಲ್ಲಿ ಏನು ಪ್ರಪೋರ್ಷನ್ ಅಲ್ಲಿ ವೇರಿಯೇಷನ್ ಆಗುತ್ತೆ. ಏನಪ್ಪ ಚೇಂಜಸ್ ಅಂತಂದ್ರೆ, ಒಂದು 50% ಲಾಂಗ್ ಟರ್ಮ್ ಡೆಟ್ ಅನ್ನ ಕಲೆಕ್ಟ್ ಮಾಡುತ್ತೆ ಕಂಪನಿ, 35% ಪ್ರಿಫರೆನ್ಸ್ ಶೇರ್ಸ್ ಇರುತ್ತೆ ಆರ್ಗನೈಸೇಷನ್ ಅಲ್ಲಿ, ಇನ್ನು 15% ರಿಟೈನ್ಡ್ ಅರ್ನಿಂಗ್ಸ್ ಇದ್ದಾಗ ನೀವು ಹೇಗೆ ಕಾಸ್ಟ್ ಆಫ್ ಕ್ಯಾಪಿಟಲ್ ಅನ್ನು ಫೈಂಡ್ ಔಟ್ ಮಾಡ್ತೀರಾ, ಅದು ಎಷ್ಟು ಬರುತ್ತೆ ಅಂತ ಕೂಡ ನಾವು ಕ್ಯಾಲ್ಕುಲೇಟ್ ಮಾಡಿ ಹೇಳಬೇಕು. ಎಸ್, ಪಾಯಿಂಟ್ ಬಿ ಗೆ ನಾವು ಸೊಲ್ಯೂಷನ್ ನಂತರ ಕೊಡೋಣ. ಮೊದಲು ಇವ್ರು ಹೇಳಿದಾಗೆ ಬುಕ್ ವ್ಯಾಲ್ಯೂವೇಟ್ಸ್ ಮತ್ತೆ ಮಾರ್ಕೆಟ್ ವ್ಯಾಲ್ಯೂವೇಟ್ಸ್ ಏನು ಡಾಟಾ ಇದೆ ಅದರ ಪ್ರಕಾರ ನಾವು ವೆಯ್ಟೆಡ್ ಆವರೇಜ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಕ್ಯಾಲ್ಕುಲೇಟ್ ಮಾಡೋಣ. ನೋಡಿ, ಹಿಯರ್ ಇಸ್ ಅ ಸೊಲ್ಯೂಷನ್, ವೆರಿ ಸಿಂಪಲ್. ಮೊದಲು ಬುಕ್ ವ್ಯಾಲ್ಯೂವೇಟ್ಸ್ ನಾವು ನೋಡ್ತಾ ಹೋಗೋಣ. ಎಸ್, ನೋಡಿ, ಇಲ್ಲಿ ಈ ಪ್ರಾಬ್ಲಮ್ ಅಲ್ಲಿ ನಮಗೆ ಅಮೌಂಟ್ಸ್ ಎಲ್ಲೂ ಕೂಡ ಕೊಟ್ಟಿಲ್ಲ, ಹಾಗಾಗಿ ಅಮೌಂಟ್ ನೆಸೆಸಿಟಿ ಇಲ್ಲ ಅಲ್ವಾ, ಅಮೌಂಟ್ಸ್ ಬೇಕಾಗಿಲ್ಲ. ಏನೇನ್ ಕ್ಯಾಪಿಟಲ್ ಸೋರ್ಸ್ ಇದೆ ಅಂತ ನಾವು ನೋಡ್ತಾ ಹೋದ್ರೆ, ಕ್ಯಾಪಿಟಲ್ ಸೋರ್ಸ್ ಲಾಂಗ್ ಟರ್ಮ್ ಡೆಟ್, ಪ್ರಿಫರೆನ್ಸ್ ಶೇರ್ಸ್, ಈಕ್ವಿಟಿ ಶೇರ್ಸ್, ರಿಟೈನ್ಡ್ ಅರ್ನಿಂಗ್ಸ್ ಅಲ್ವಾ. ಲಾಂಗ್ ಟರ್ಮ್ ಡೆಟ್, ಇದೆ, ಪ್ರಿಫರೆನ್ಸ್ ಶೇರ್ಸ್ ಇದೆ, ಈಕ್ವಿಟಿ ಶೇರ್ಸ್ ಇದೆ, ಹಾಗೆ ರಿಟೈನ್ಡ್ ಅರ್ನಿಂಗ್ಸ್ ಇದೆ ಅಲ್ವಾ. ರಿಟೈನ್ಡ್ ಅರ್ನಿಂಗ್ಸ್ ಇದೆ. ಹಾಗೇನೆ ಪ್ರಾಬ್ಲಮ್ ಅಲ್ಲಿ ಅವರೇ ಪ್ರಪೋರ್ಷನ್ ಹೇಳ್ಬಿಟ್ಟಿದ್ದಾರೆ ಆಗ್ಲೇ, ಎಷ್ಟಪ್ಪ ಅಂತ ನೋಡಿ. 30 ಬುಕ್ ವ್ಯಾಲ್ಯೂವೇಟ್ಸ್ ನಾವು ಮಾಡ್ತಾ ಇದೀವಿ ಈಗ. 30, 20, 40, 10. 30, 20, 40, ಇನ್ನೊಂದು 10 ಅಲ್ವಾ. ಟೋಟಲ್ ಎಷ್ಟಿರ್ಬೇಕು? ಯಾವಾಗಲೂ 1 ಬರ್ಬೇಕು ಇದು. ಎಸ್, ನೋಡಿ, 30%, 20%, 40%, 10%. ಇನ್ನು ನೆಕ್ಸ್ಟ್ ಬೇಕಾಗಿರೋದು ನಮಗೆ ಆಫ್ಟರ್ ಟ್ಯಾಕ್ಸ್ ಕಾಸ್ಟ್ ಆಫ್ ಕ್ಯಾಪಿಟಲ್. ಅದು ಕೂಡ ಇನ್ಫಾರ್ಮೇಶನ್ ಕೊಟ್ಟಿದ್ದಾರಾಗ್ಲೇ. ನೋಡಿ ಎಷ್ಟಿದೆ, 5, 10, 12, 12, 5, 10, 12, 12, 5, 10, 12, 12. 5 means 0.05, 10 means 0.10, 12 means 0.12. ಅಗೇನ್ ರಿಟರ್ನ್ ಅರ್ನಿಂಗ್ಸ್ ಕೂಡ 12, 0.12. ಇನ್ನು ವೆಯ್ಟೆಡ್ ಕಾಸ್ಟ್ ನೀವು ಮಾಡಬೇಕೀಗ. ಹೇಗೆ ಕ್ಯಾಲ್ಕುಲೇಷನ್ ಮಾಡ್ತೀರಾ ನೋಡಿ, ಪ್ರಪೋರ್ಷನ್ ಮಲ್ಟಿಪ್ಲೈ ಬೈ ಆಫ್ಟರ್ ಟ್ಯಾಕ್ಸ್ ಕಾಸ್ಟ್. ಓಕೆ, ಲಾಸ್ಟ್ ಕಾಲಮ್ ಟೋಟಲ್ ಮಾಡ್ಕೊಳ್ಳಿ, ಪ್ರಪೋರ್ಷನ್ ವೆಯ್ಟೆಡ್ ಕಾಸ್ಟ್ ಅನ್ನು ಟೋಟಲ್ ಮಾಡಿ. ದಟ್ ಈಸ್ ಆಸ್ ಪರ್ ದ ಬುಕ್ ವ್ಯಾಲ್ಯೂಸ್ 0.095. So 0.095 means 9.5%. 9.5%.
ಬುಕ್ ವ್ಯಾಲ್ಯೂ ವೇಟ್ಸ್ ಪ್ರಕಾರ 9.5% ಆಯ್ತು. ರೈಟ್ ಸ್ಟೂಡೆಂಟ್ಸ್, ಅರ್ಥ ಆಯ್ತಾ ಈ ಕ್ಯಾಲ್ಕುಲೇಷನ್? ಎಸ್. ಹಾಗೆ ನಾವು ಮಾರ್ಕೆಟ್ ವ್ಯಾಲ್ಯೂ ವೇಟ್ಸ್ ಪ್ರಕಾರ ನೋಡೋಣ. ಮಾರ್ಕೆಟ್ ವ್ಯಾಲ್ಯೂ ವೇಟ್ಸ್ ನೋಡಿ, ಕ್ಯಾಪಿಟಲ್ ಸ್ಟ್ರಕ್ಚರು ಸೋರ್ಸಸ್ ಆಫ್ ಫಂಡ್ಸ್ ಸೇಮ್ ಇರುತ್ತೆ, ಇದೇನು ಚೇಂಜ್ ಆಗಲ್ಲ. ಸೋರ್ಸ್ ಆಫ್ ಫಂಡ್ಸ್ ಸೇಮ್, ಆದರೆ ಈ ಪ್ರಪೋರ್ಷನ್ ಇದೆಲ್ಲ ಚೇಂಜ್ ಆಗ್ತಾ ಹೋಗುತ್ತೆ. ನೋಡಬೇಕು ಪ್ರಪೋರ್ಷನ್ ಎಷ್ಟಿದೆ. ಪ್ರಪೋರ್ಷನ್ ನೋಡೋಣ. 25 17 46 12 25 17 46 12 25%, 17%, 46%, and again 12%. ನೋಡಿ ಟೋಟಲ್ 100 ಆಗಿರಬೇಕು, ಸೊ 1 ಆಗಿದೆ. 25 17 46 12 ನೀವೇನೊಂದ್ಸರಿ ನೋಡ್ಬೋದು. 25 ಲಾಂಗ್ ಟರ್ಮ್ ಡೆಟ್, ಪ್ರಿಫರೆನ್ಸ್ ಶೇರ್ಸ್ 17%, ಈಕ್ವಿಟಿ ಶೇರ್ಸ್ 46%, ರಿಟೈನ್ಡ್ ಅರ್ನಿಂಗ್ಸ್ 12%. ಸೊ ಟೋಟಲ್ ವೇಟ್ ಈಸ್ 100%. ಇನ್ನು ಕಾಸ್ಟ್ ಆಫ್ ಕ್ಯಾಪಿಟಲ್ ಯಾವುದೇ ಚೇಂಜಸ್ ಇಲ್ಲ, ಅದು ಸೇಮ್ ಇರುತ್ತೆ. ಕಾಸ್ಟ್ ಆಫ್ ಕ್ಯಾಪಿಟಲ್ ರಿಮೇನ್ ಅನ್ಚೇಂಜ್. ನೋಡಿ ಪ್ರಾಬ್ಲಮ್ ಇದೆ, ಯಾವುದೇ ಚೇಂಜಸ್ ಇಲ್ಲ, ಅಷ್ಟೇ ಇರುತ್ತೆ. ಈಗೇನು ಮಾಡಬೇಕು, ನೆಕ್ಸ್ಟ್ ಸ್ಟೆಪ್ ವೆಯ್ಟೆಡ್ ಕಾಸ್ಟ್ ಅನ್ನು ಮಾಡಬೇಕು. ಫಾರ್ಮುಲಾ ಸೆಟ್ ಮಾಡಿದ್ದೀನಿ, ಇಲ್ಲಾಗಲೇ ಆಟೋಮೆಟಿಕಲಿ ಬಂದಿದೆ, ನೀವು ಗಮನಿಸ್ಬೋದು. ಪ್ರಪೋರ್ಷನ್ ಇಂಟು ಆಫ್ಟರ್ ಟ್ಯಾಕ್ಸ್ ಕಾಸ್ಟ್, ಅದನ್ನು ಮಲ್ಟಿಪ್ಲೈ ಮಾಡಿ, ಸೊ ನಿಮ್ಮ ಆನ್ಸರ್ ಬರುತ್ತೆ. ಸೊ ಟೋಟಲ್ ವೆಯ್ಟೆಡ್ ಕಾಸ್ಟ್ 0.0991, ದಟ್ ಮೀನ್ಸ್ 9.91%. 9.91%. ರೈಟ್. ಈಗ ಅವ್ರು ಕೇಳಿದ್ರಪ್ಪ, ಏನು ನೀವು ಯಾವ ಕ್ಯಾಪಿಟಲ್ ಸ್ಟ್ರಕ್ಚರ್ ಅನ್ನ ರೆಕಮೆಂಡ್ ಮಾಡ್ತೀರಾ, ಯಾವುದು ಬೆಸ್ಟ್ ಒನ್, ಬೆಟರ್ ಒನ್ ಅಂತ ನಾವು ನೋಡಿದಾಗ, ಆಗಲೇ ಚಂದ್ರಕಲಾ ಅವರು ಹೇಳಿದ್ರು ವೆಯ್ಟೆಡ್ ಆವರೇಜ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಯಾವ ಪ್ರಪೋಸಲ್ಗೆ ಕಡಿಮೆ ಇರುತ್ತೋ ಅದನ್ನ ಆಕ್ಸೆಪ್ಟ್ ಮಾಡಬೇಕು ಅಂತ ಅಲ್ವಾ. ಸೊ ಈಗ ನಾವು ಎರಡನ್ನೂ ಕೂಡ ಕಂಪೇರ್ ಮಾಡಿದೀವಿ. ಬುಕ್ ವ್ಯಾಲ್ಯೂ ವೇಟ್ಸ್ ಪ್ರಕಾರ 9.5% ಕಾಸ್ಟ್ ಆಫ್ ಕ್ಯಾಪಿಟಲ್ ಬರ್ತಾ ಇದೆ. ಮಾರ್ಕೆಟ್ ವ್ಯಾಲ್ಯೂ ವೇಟ್ಸ್ ಪ್ರಕಾರ 9.91 ಓವರ್ ಆಲ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಬರ್ತಾ ಇದೆ. ಸೊ ಹಿಯರ್ in these two options, the book value weights is the better one. Okay, so ಈ ಒಂದು ಪ್ರಾಜೆಕ್ಟ್ ಅನ್ನ ನಾವು ಸೆಲೆಕ್ಟ್ ಮಾಡ್ತಾ ಇದೀವಿ. ಈ ಒಂದು ಪ್ರಾಜೆಕ್ಟ್ ಅನ್ನ ನಾವು ಸೆಲೆಕ್ಟ್ ಮಾಡಬೇಕಾಗಿದೆ. ಅರ್ಥ ಆಯ್ತಲ್ವಾ? Book value weights is the better one as the overall cost of capital is less, comparatively lower than the market value weights. That's all. ಈಗ ನೆಕ್ಸ್ಟ್ ಸ್ಟೆಪ್ ನಾವು ಮಾಡಬೇಕು. ಕ್ವಶನ್ ಅಲ್ಲಿ ಇನ್ನೊಂದು ಪಾಯಿಂಟ್ ಇದೆ. ಏನಪ್ಪಾ ಅಂತಂದ್ರೆ, ಒಂದು ವೇಳೆ ನೋಡಿ, the company wants to raise funds from 50% as long term debt. ವೇಟ್ಸ್ ನಾವು ನೋಡ್ತಾ ಹೋದ್ರಿ. 50% ಲಾಂಗ್ ಟರ್ಮ್ ಡೆಟ್ ಇದ್ದು, 35% ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಇದ್ದಾಗ, ಹಾಗೆ ರಿಟೈನ್ಡ್ ಅರ್ನಿಂಗ್ಸ್ 15% ಇದ್ದಾಗ ಓವರ್ ಆಲ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಎಷ್ಟು? 50 35 15 ಪ್ರಪೋರ್ಷನ್ ನಾವು ನೋಡ್ತಾ ಹೋಗೋಣ. ಓಕೆ, ಆ ರೀತಿ ಇದ್ದಾಗ ವೆಯ್ಟೆಡ್ ಆವರೇಜ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಎಷ್ಟು? ಇದು ನ್ಯೂ ಕ್ಯಾಪಿಟಲ್ ಸ್ಟ್ರಕ್ಚರ್. ಇದು ಏನ್ ಹೇಳ್ತಾ ಇದ್ದಾರೆ, ಕ್ಯಾಪಿಟಲ್ ಸ್ಟ್ರಕ್ಚರ್ ಅಲ್ಲಿ 50% ಏನಿರಬೇಕು? ಲಾಂಗ್ ಟರ್ಮ್ ಡೆಟ್ ಇರಬೇಕು. ಪ್ರಿಫರೆನ್ಸ್ ಶೇರ್ಸ್ 35% ಇರಬೇಕು. ಹಾಗೆ ಈಕ್ವಿಟಿ ಶೇರ್ಸ್ ಯಾವುದು ಇರಲ್ಲ. ಅವ್ರು ಹೇಳ್ತಾ ಇದಾರೆ ನೋಡಿ, ಯಾವುದೇ ಈಕ್ವಿಟಿ ಶೇರ್ಸ್ ಇಲ್ಲ ಅವರು ರೆಕಮೆಂಡ್ ಮಾಡಿರೋ ಪ್ರಪೋಸಲ್ ಅಲ್ಲಿ ಅಲ್ವಾ. 35% ಪ್ರಿಫರೆನ್ಸ್ ಶೇರ್ಸ್, ಇನ್ನು 15% ರಿಟೈನ್ಡ್ ಅರ್ನಿಂಗ್ಸ್. 15% ರಿಟೈನ್ಡ್ ಅರ್ನಿಂಗ್ಸ್. ಸೊ ಅವಾಗ 100% ಆಗುತ್ತೆ. ನೋಡಿ, ಕಾಸ್ಟ್ ಅಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಆಫ್ಟರ್ ಟ್ಯಾಕ್ಸ್ ಕಾಸ್ಟ್, ಇಂಡಿವಿಜುವಲ್ ಸ್ಪೆಸಿಫಿಕ್ ಕಾಸ್ಟ್ ಅಲ್ಲಿ ಯಾವುದೇ ಬದಲಾವಣೆ ಇಲ್ಲ, ಸೇಮ್ ಇರುತ್ತೆ. ಅವಾಗ ವೆಯ್ಟೆಡ್ ಕಾಸ್ಟ್ ಅನ್ನ ಕ್ಯಾಲ್ಕುಲೇಟ್ ಮಾಡಿ. ನೋಡಿ, ಫಾರ್ಮುಲಾ ಸೆಟ್ ಮಾಡಿದೀವಿ, ಬಂದಿದೆ, ಕ್ಯಾಲ್ಕುಲೇಷನ್ ವ್ಯಾಲ್ಯೂ ಬಂದ್ಬಿಟ್ಟಿದೆ ಆಗ್ಲೇ. ಸೊ ಪ್ರಪೋರ್ಷನ್ ಮಲ್ಟಿಪ್ಲೈ ಬೈ ಆಫ್ಟರ್ ಟ್ಯಾಕ್ಸ್ ಕಾಸ್ಟ್ ಕ್ಯಾಲ್ಕುಲೇಟ್ ಮಾಡ್ತೀರಾ.
ರೈಟ್. ಸೊ ನಿಮಗೆ ಆನ್ಸರ್ ಬರುತ್ತೆ ಟೋಟಲ್ ಮಾಡಿ 0.0780. ದಟ್ ಮೀನ್ಸ್ ಓವರ್ ಕಾಸ್ಟ್ ಆಫ್ ಕ್ಯಾಪಿಟಲ್ in the proposed capital structure will be 7.80%. ಸೊ ಅವ್ರು ಕೇಳಿದ್ರು ಕ್ವಶನ್ ಅಲ್ಲಿ ನೋಡಿ, ಬುಕ್ ವ್ಯಾಲ್ಯೂ ವೇಟ್ಸ್ ಪ್ರಕಾರ ಓವರ್ ಆಲ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಮಾಡಿ, ಹಾಗೆ ಮಾರ್ಕೆಟ್ ವ್ಯಾಲ್ಯೂ ವೇಟ್ಸ್ ಪ್ರಕಾರ ಓವರ್ ಆಲ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಮಾಡಿ, ಯಾವುದು ಏನು ಆಪ್ಟಿಮಮ್ ಒನ್ ಅಥವಾ ಸೂಟಬಲ್ ಒನ್, ಬೆಟರ್ ಚಾಯ್ಸ್ ಅಂತ ನಾವು ನೋಡ್ತಾ ಹೋದ್ರೆ, ಕಡಿಮೆ ಇರತಕ್ಕಂಥ ವೇಟೆಡ್ ಆವರೇಜ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಕಡಿಮೆ ಇರೋದನ್ನ ನಾವು ರೆಕಮೆಂಡ್ ಮಾಡಬೇಕಾಗಿತ್ತು. ಸೊ ಇವೆರಡರಲ್ಲಿ ಈ ಎರಡು ಆಪ್ಷನ್ ಅಲ್ಲಿ, ಮೊದಲೆರಡು ಆಪ್ಷನ್ ಅಲ್ಲಿ ವೇಟೆಡ್ ಆವರೇಜ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಬುಕ್ ವ್ಯಾಲ್ಯೂ ವೇಟ್ಸ್ ಪ್ರಕಾರನೇ ಕಡಿಮೆ ಇದೆ. ಸೊ ಅದನ್ನ ರೆಕಮೆಂಡ್ ಮಾಡ್ತಾ ಇದೀವಿ. ಹಾಗೇನೆ ಇನ್ನೂ ಒಂದು ಪ್ರಪೋಸಲ್ ಹೇಳಿದ್ರು, ಆಪ್ಷನ್ ನಂಬರ್ 3 ಏನಪ್ಪಾ, ನ್ಯೂ ಕ್ಯಾಪಿಟಲ್ ಸ್ಟ್ರಕ್ಚರ್. ನ್ಯೂ ಕ್ಯಾಪಿಟಲ್ ಸ್ಟ್ರಕ್ಚರ್ ಅಲ್ಲಿ ಲಾಂಗ್ ಟರ್ಮ್ ಡೆಟ್ 50% ಇರಬೇಕು, ಪ್ರಿಫರೆನ್ಸ್ ಶೇರ್ಸ್ 35% ಇರಬೇಕು, ಹಾಗೆ ರಿಟೈನ್ಡ್ ಅರ್ನಿಂಗ್ಸ್ 15% ಇರಬೇಕು. ಹಾಗೇನೆ ಸ್ಪೆಸಿಫಿಕ್ ಕಾಸ್ಟ್ ಅಲ್ಲಿ ಯಾವುದೇ ಬದಲಾವಣೆಗಳಿಲ್ಲ. ಸೊ ಅವಾಗ ನೀವು ವೇಟೆಡ್ ಆವರೇಜ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಅನ್ನ ಕ್ಯಾಲ್ಕುಲೇಷನ್ ಮಾಡಬೇಕು ಅಂತ ಹೇಳಿದ್ರು. ಸೊ ಮಾಡಿದೀವಿ. ದ ಆನ್ಸರ್ is 7.8%. So that's all, my dear students. This is how you have to calculate the problem solution as per the requirement of the problem adjustment.